ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹಲಸಿನ ಗುಜ್ಜಿನ ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಹಲಸಿನ ಗುಜ್ಜಿನ ಜೊತೆಗೆ ಹಾಗೆ ಇಲ್ಲಿ ಕಾಬೂಲ್ ಕಡಲೆಯನ್ನು ತಗೊಂಡಿದ್ದೀನಿ. ರಾತ್ರಿ ನೆನೆಸಿ ಇಟ್ಟಿರೋದಿದು, ವಾಶ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈ ಹಲಸಿನ ಗುಜ್ಜಿದೆ ಅಲ್ವಾ, ನಾನು ಚಿಕ್ಕದಾಗಿ ಹೆಚ್ಚಿ ನೋಡಿ ಈ ಥರವಾಗಿ ಹೆಚ್ಚಿ ಇಷ್ಟು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಖಾರ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ಪಾತ್ರೆಗೆ ನಾನು ಈಗ ಒಂದು ಕಡ್ಡಿ ಮೆಣಸು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 4 ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಇದೀಗ ಫ್ರೈ ಆಗಿದೆ. ಇದನ್ನೀಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ತಣ್ಣಗಾಗಲಿಕ್ಕೆ ಬಿಡೋಣ. ಈಗ ನೋಡಿ, ಇದೇ ಪಾತ್ರೆಗೆ ನಾನು ಧನಿಯಾ ಕಾಳನ್ನು ಹಾಕ್ಕೊಳ್ತೀನಿ. ನಾನಿಲ್ಲಿ ಒಂದು 4 ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ತೀನಿ. ನೀವು ಒಂದು ಅಂದಾಜು ನೋಡಿ ಹಾಕ್ಕೊಳ್ಳಿ. ಹಾಗೆ ಒಂದು ಚಿಕ್ಕ ಟೀ ಸ್ಪೂನಲ್ಲಿ ಜೀರಿಗೆ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ತೀನಿ. ಮೆಂತ್ಯ ಅಂದರೆ ನಾನೊಂದು ಸ್ವಲ್ಪ ಹಾಕಿದ್ದೀನಿ, ಕೈ ಏನು ಬರೋದಿಲ್ಲ. ಇದೇ ಒಳ್ಳೆ ಫ್ಲೇವರ್ ಕೊಡೋದು ಇದಕ್ಕೆ. ಅದಕ್ಕೋಸ್ಕರ ಇದು ಸ್ವಲ್ಪ ಹುರಿತಾ ಇರಬೇಕಾದ್ರೆ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಕ್ಕೊಳ್ಳೋಣ. ನಾನೊಂದು 10 ಅಷ್ಟು ಹಾಕ್ಕೊಳ್ತೀನಿ ಕಾಳು ಮೆಣಸು. ಇದಕ್ಕೇ ಹಾಕ್ಕೊಳ್ತೀನಿ, ಈ ಖಾರಕ್ಕೇ. ನೋಡಿ, ಈಗ ನಾನು ಇದಕ್ಕೆ ಕಾಳು ಮೆಣಸನ್ನು ಆ್ಯಡ್ ಮಾಡ್ಕೊಳ್ತೀನಿ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಆಪ್ಷನಲ್ಲಿದು. ನಾನು ಸ್ವಲ್ಪ ಹಾಕ್ತೀನಿ, ಆದರೆ ನೋಡಿ ಸ್ವಲ್ಪ ಹಾಕಿದ್ದೀನಿ. ಈಗ ನಾನು ಏನಂದರೆ ಸ್ವಲ್ಪ ಇದಕ್ಕೇ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಒಂದು 10ರಿಂದ 12 ಎಸಳಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ. ಇದನ್ನು ಕೂಡ ನಾನೀಗ ಹುರಿದು ಮಿಕ್ಸಿ ಜಾರಿಗೇ ಹಾಕ್ಕೊಳ್ತೀನಿ. ಈಗ ಇದಕ್ಕೇ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾನು ಇಲ್ಲಿ ಒಂದು 2 ದೊಡ್ಡ ಈರುಳ್ಳಿಯನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದು ಖಾರ ರುಬ್ಬಲಿಕ್ಕೇ. ಇದನ್ನು ಕೂಡ ಆಯಿಲಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಇದ್ರ ಜೊತೆಗೇ ನಾನೀಗ ಟೊಮೆಟೊ ಇದೆ ಅಲ್ವಾ, ಅದನ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ ಹುಣಸೆ ಹುಳಿಯನ್ನು ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ನಾನಿಲ್ಲಿ ಒಂದು ಚಿಕ್ಕದು 3 ಟೊಮೆಟೊ ತೊಗೊಂಡಿದ್ದೀನಿ. ದೊಡ್ಡದಾದರೆ 2 ಸಾಕಾಗತ್ತೆ. ಯಾಕಂದರೆ ಮತ್ತು ಅದ್ರ ಜೊತೆ ಏನಂದರೆ ಹಲಸಿನ ಗುಜ್ಜಿನ ಜೊತೆಗೂ ಬೇಯಿಸಲಿಕ್ಕೆ ಹಾಕ್ತೀವಲ್ವ ಟೊಮೆಟೊ, ಅದಕ್ಕೋಸ್ಕರ. ಇದನ್ನು ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಈಗ ಫ್ರೈ ಆದಮೇಲೆ ಇದನ್ನು ತೆಗೆದು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ ನಾನು ಅರಿಶಿಣವನ್ನು ಹಾಕ್ಕೊಳ್ತೀನಿ. ಒಂದು ಚಿಕ್ಕ ಟೀ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತೀನಿ ಅರಿಶಿಣನ. ಈಗ ನೋಡಿ, ಇದಿಷ್ಟು ನಾನು ಖಾರ ರುಬ್ಬಿ ಇಟ್ಕೊಳ್ಳೋಕ್ಕಿಂತ ಉಪ್ಕೋಬೇಕು. ಅದ್ರ ಜೊತೆಗೆ ಒಂದು ಅರ್ಧ ಹೋಳಿಕೆಯಷ್ಟು ಕಾಯನ್ನು ಹಾಕ್ಕೊಂಡಿದ್ದೀನಿ ನಾನು. ಅರ್ಧ ಹೋಳಿಕೆ ಸಾಕಾಗತ್ತೆ, ಯಾಕಂದರೆ ತುಂಬ ಕಾಯಿ ಹಾಕಿದರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ನಾನಿಲ್ಲಿ ಅರ್ಧ ಹೋಳಿಕೆ ಹಾಕ್ಕೊಂಡಿದ್ದೀನಿ. ಚಿಕ್ಕದಾದರೆ ಒಂದು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ, ಖಾರ ನುಣ್ಣಗೆ ರುಬ್ಬಿ ಇಟ್ಟಿದ್ದೀನಿ. ಹಾಗೆ ನೋಡಿ, ಈಗ ನಾವು ಇದನ್ನು ಮಸಾಲೆ ಮತ್ತು ಇದನ್ನೆಲ್ಲ ಒಟ್ಟಿಗೆ ಹಾಕಿ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಹಲಸಿನ ಗುಜ್ಜಿದೆ ಅಲ್ವಾ, ಚಿಕ್ಕದಾಗಿ ಒಂದು ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟಿಷ್ಟು ಆದರೆ ಸಾಕಾಗತ್ತೆ. ಆ ಸಿಪ್ಪೆ ಮೇಲ್ಗಡೆ ಚೆನ್ನಾಗಿ ತೆಗಿಬೇಕು, ಇಲ್ಲಾಂದರೆ ಅದು ಒಂಥರ ಸಾಂಬಾರು ಟೇಸ್ಟ್ ಬರೋದಿಲ್ಲ. ಒಂದು ಕುಕ್ಕರ್ ಇಟ್ಟಿದ್ದೀನಿ. ಈಗ ಸ್ವಲ್ಪ ಆಯಿಲ್ ಹಾಕ್ತೀನಿ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ. ಈಗ ಕರಿಬೇವಿನ ಸೊಪ್ಪಿನ ಜೊತೆಗೇ ಹೆಚ್ಚಿ ಇಟ್ಕೊಂಡಿದ್ದೀವಲ್ವ ಈರುಳ್ಳಿ, ನಾನಿಲ್ಲಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ದೊಡ್ಡದು. ಅದನ್ನು ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಈಗ ನಾನು ಟೊಮೆಟೊವನ್ನು ಆ್ಯಡ್ ಮಾಡ್ಕೊಳ್ತೀನಿ. ನಾನಿಲ್ಲಿ 2 ಚಿಕ್ಕ ಟೊಮೆಟೊ ತಗೊಂಡಿದ್ದೀನಿ. ಇದೆಲ್ಲ ಲೈಟಾಗಿ ಫ್ರೈ ಆದರೆ ಸಾಕು, ಯಾಕಂದರೆ ಮತ್ತೆ ಕುಕ್ಕರಲ್ಲಿ ನಾವು ಬೇಯಿಸೋದ್ರಿಂದ ಪೂರ್ತಿ ಕರ್ಗೋಗ್ಬೋದು, ಅದಕ್ಕೋಸ್ಕರ. ಈಗ ನಾನು ತೊಳೆದಿಟ್ಕೊಂಡಿದ್ದೀನಲ್ವ ಹಲಸಿನ ಗುಜ್ಜು ಹೆಚ್ಚಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ 1 ಸ್ಪೂನಷ್ಟು ಸಾಲ್ಟನ್ನು ಮೊದಲಿಗೆ ಹಾಕ್ಕೊಳ್ತೀನಿ. ಹಾಗೆ ಕಾಬೂಲು ಕಡಲೆಯನ್ನು ಹಾಕ್ಕೊಳ್ಳೋಣ. ಈಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ, ಯಾಕಂದರೆ ಆಯಿಲ್ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಅಷ್ಟೇ. ಈಗ ಆಯಿಲ್ ಜೊತೆ ಈಗ ನೋಡಿ, ನಾನು ಇದು ಏನಂದರೆ ಮನೆಯಲ್ಲೇ ಮಾಡಿರ್ತೀವಲ್ವ ಸಾಂಬಾರು ಪುಡಿ, ಅದನ್ನು ಹಾಕ್ತಿದ್ದೀನಿ 1 ಸ್ಪೂನಷ್ಟು. ಯಾಕಂದರೆ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮೆಣಸು ತುಂಬ ಖಾರ ಇಲ್ಲ ನಾನು ಹಾಕಿರೋದು. ನೀವು ಖಾರ ಇದ್ದರೆ ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ. ಈಗ ರುಬ್ಬಿದ ಮಸಾಲೆಯನ್ನು ಕೂಡ ಹಾಕ್ಕೊಳ್ಳೋಣ. ಇದೇನು ಹಲಸಿನ ಗುಜ್ಜು ಬೇಯೋ ತನಕ ವೆಯ್ಟ್ ಮಾಡೋದು ಬೇಡ, ಯಾಕಂದರೆ ಕರ್ಗೋಗ್ಬೋದಲ್ವ, ಅದಕ್ಕೆ. ನಿಮಗೆ ಸಾಂಬಾರು ಎಷ್ಟು ತೆಳು ಬೇಕೋ ಅಥವಾ ದಪ್ಪ ಬೇಕೋ ನೋಡಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ.
ನಾನು ಸ್ವಲ್ಪ ತೆಳುನೇ ಮಾಡ್ಕೊಳ್ತೀನಿ, ಯಾಕಂದರೆ ಇದು ಆಮೇಲೆ ದಪ್ಪ ಆಗಿಬಿಡತ್ತೆ. ಅದಕ್ಕೋಸ್ಕರ ತುಂಬ ದಪ್ಪ ಇದ್ದರೆ ಚೆನ್ನಾಗಿರಲ್ಲ. ಈಗ 1 ಸ್ಪೂನಷ್ಟು 1 ಸ್ಪೂನ್ ಹಾಕಿದ್ದೀನಿ ಸಾಲ್ಟು. ಅಲ್ಲಿಗೆ ನಾನೊಂದು ಚಿಕ್ಕ ಸ್ಪೂನು, ಭಾಳ ದೊಡ್ಡ ಸ್ಪೂನೇನಲ್ಲ, ಒಂದೆರಡು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ನೋಡಿ ಹಾಕ್ಕೊಳ್ಳಿ, ಮತ್ತೆ ಬೇಕಾದರೆ ಹಾಕ್ಕೋಬಹುದು. ಈಗ ಲಿಡ್ ಕ್ಲೋಸ್ ಮಾಡಿ ನಾನು ಇದಕ್ಕೆ 2 ವಿಸಲ್ ಹಾಕಿಸ್ತೀನಿ, ಸಾಕಾಗತ್ತೆ. ತುಂಬ ವಿಸಲ್ ಹಾಕೋದೇನು ಬೇಡ, ಯಾಕಂದರೆ ಹಲಸಿನ ಗುಜ್ಜು ಫುಲ್ಲು ಕರಗಿ ಹೋದರೆ ಕಷ್ಟ ಆಗುತ್ತೆ, ಅದೇನು ತಿನ್ನಲಿಕ್ಕೂ ಕೂಡ ಸಿಗೋದಿಲ್ಲ. ನೋಡಿ, ಇದು ಸಾಂಬಾರು ಆಲ್ಮೋಸ್ಟ್ ಆಗಿದೆ. ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಒಗ್ಗರಣೆನೇ ಚೆನ್ನಾಗಿ ಒಳ್ಳೆ ಫ್ಲೇವರ್ ಕೊಡೋದು. ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಸಿಡಿತಾ ಇದೆ. ಇವಾಗ ನಾವು ಇದಕ್ಕೆ ಜಜ್ಜಿ ಇಟ್ಕೊಂಡಿದ್ದೀವಲ್ವ ಬೆಳ್ಳುಳ್ಳಿ, ಅದನ್ನು ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿ ತಿಂದೇ ಇರೋರು ಹಾಕೋದೇನು ಬೇಡ. ಹಾಗೆ ನೋಡಿ, ಇಲ್ಲಿ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಣಮೆಣಸನ್ನು ಇದು ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಇದೆಲ್ಲ ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಅಂದರೆ ಲೈಟ್ ಕಲರ್ ಇರ್ಬೇಕಾದ್ರೆ ಹಾಕಬೇಡಿ, ಅದು ಬೆಳ್ಳುಳ್ಳಿ ಫ್ಲೇವರೇ ಬಂದುಬಿಡುತ್ತೆ ಫುಲ್ಲು, ಆ ಒಗ್ಗರಣೆ ಫ್ಲೇವರ್ ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ, ಈಗ ಸ್ವಲ್ಪ ಇದು ಬ್ರೌನ್ ಕಲರ್ ಆಗ್ತಾ ಇದೆ ಅಲ್ವಾ. ನೋಡಿ, ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಅದಕ್ಕೇ ಕರಿಬೇವಿನ ಸೊಪ್ಪು ಲಾಸ್ಟಲ್ಲಿ ಹಾಕಿದ್ದು, ಯಾಕಂದರೆ ಕರಿಬೇವಿನ ಸೊಪ್ಪು ಒತ್ತು ಹೋಗಬಾರ್ದಲ್ವ, ಅದಕ್ಕೋಸ್ಕರ. ನೋಡಿ, ಇದು ಸಾಂಬಾರಾಗಿದೆ ಅಲ್ವಾ. ಈಗ ಇದಕ್ಕೇ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ನೋಡಿ, ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪಾತ್ರೆಗೂ ಕೂಡ ಸ್ವಲ್ಪ ಹಾಕ್ಕೊಂಡು ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಫ್ಲೇವರ್ ಎಲ್ಲದಕ್ಕೂ ಎಲ್ಲ ಸಾಂಬಾರಿಗೆಲ್ಲ ಸ್ಪ್ರೆಡ್ ಆಗುತ್ತೆ ಚೆನ್ನಾಗಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹಲಸಿನ ಗುಜ್ಜು ಹೇಗೆ ಸಾಂಬಾರು ಮಾಡೋದು ಅಂತ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ. ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಪೋರ್ಟ್ ಮಾಡಿದರೆ ನಮ್ಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡಲಿಕ್ಕೆ ಆಗುತ್ತೆ. ನಾನು ಈಗ ಇದನ್ನು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ, ಯಾಕಂದರೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ಬೇರೆ ಪಾತ್ರೆಗೆ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸಾಂಬಾರು. ತುಂಬ ದಪ್ಪನೂ ಇಲ್ಲ, ತುಂಬ ತೆಳುನೂ ಇಲ್ಲ, ಮೀಡಿಯಮ್ ಆಗಿದೆ. ನೀವು ಮನೇಲಿ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ. ಥ್ಯಾಂಕ್ ಯು ಸೋ ಮಚ್.